ಪಾರಿವಾಳದ ಗರಿಗಳು ಬೆಳೆಯುವ ಅವಧಿಯಲ್ಲಿ ಪಾರಿವಾಳಗಳಿಗೆ ಬಲವಾದ ಮತ್ತು ಹೊಳೆಯುವ ಗರಿಗಳನ್ನು ಬೆಳೆಸಲು ನಿರ್ದಿಷ್ಟ ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಬಿಳಿ ಎಳ್ಳಿನಲ್ಲಿ ಮೆಥಿಯೋನಿನ್ ಸಮೃದ್ಧವಾಗಿದೆ. ಇದು ಕೆರಾಟಿನ್ ಉತ್ಪಾದನೆಗೆ ಸಹಾಯ ಮಾಡುವ ಅಗತ್ಯ ಅಮೈನೋ ಆಮ್ಲವಾಗಿದೆ. ಕೆರಾಟಿನ್ ಗರಿಗಳನ್ನು ರೂಪಿಸುವ ಪ್ರಮುಖ ಪ್ರೋಟೀನ್ ಆಗಿದೆ. ಇವುಗಳಲ್ಲಿ ಆರೋಗ್ಯಕರ ನೈಸರ್ಗಿಕ ಕೊಬ್ಬಿನಾಂಶಗಳು ಇವೆ. ಇದು ಗರಿಗಳ ಮೃದುತ್ವ ಮತ್ತು ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳನ್ನು ಸೇರಿಸುವುದರಿಂದ ಕಷ್ಟಕರವಾದ ಈ ಪಾರಿವಾಳದ ಗರಿಗಳು ಬೆಳೆಯುವ ಅವಧಿಯಲ್ಲಿ ಪಾರಿವಾಳಗಳು ಆರೋಗ್ಯಕರ ಮತ್ತು ಬಲವಾದ ಗರಿಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಪಾರಿವಾಳದ ದೇಹದ ಮೇಲೆ ಹೆಚ್ಚಿನ ಮೆಟಬಾಲಿಕ್ ಒತ್ತಡವನ್ನು ಹೇರುತ್ತದೆ. ಹೊಸ ಗರಿಗಳು ಬೆಳೆಯಲು ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಬೆಲ್ಲವು ಒಂದು ನೈಸರ್ಗಿಕ ಸಕ್ಕರೆಯ ಮೂಲವಾಗಿದ್ದು, ಇದು ತ್ವರಿತ ಕಾರ್ಬೋಹೈಡ್ರೇಟ್ಗಳನ್ನು ಒದಗಿಸುತ್ತದೆ. ಇದು ತಾತ್ಕಾಲಿಕ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ. ಇದನ್ನು ಮಿತವಾಗಿ ಮತ್ತು ಎಚ್ಚರಿಕೆಯಿಂದ ಬಳಸಿದಾಗ ಗರಿಗಳು ಬದಲಾಗುವ ಸಮಯದಲ್ಲಿ ಪಾರಿವಾಳಗಳು ತಮ್ಮ ಶಕ್ತಿ ಮತ್ತು ದೈಹಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಒಣ ದ್ರಾಕ್ಷಿಗಳು ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳು ಮತ್ತು ಕಬ್ಬಿಣ ಹಾಗೂ ಪೊಟ್ಯಾಷಿಯಂನಂತಹ ಪ್ರಮುಖ ಖನಿಜಗಳನ್ನು ಒದಗಿಸುತ್ತದೆ. ಈ ಪೋಷಕಾಂಶಗಳು ದೇಹದಾದ್ಯಂತ ಆರೋಗ್ಯಕರ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಸರಬರಾಜಿಗೆ ಬೆಂಬಲ ನೀಡುತ್ತವೆ. ಸರಿಯಾದ ರಕ್ತದ ಹರಿವು ಗರಿಗಳ ಕಿರುಚೀಲಗಳಿಗೆ ಸ್ಥಿರ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶಗಳು ಸಿಗುವಂತೆ ಮಾಡುತ್ತದೆ. ಅಲ್ಪ ಪ್ರಮಾಣದ ಒಣದ್ರಾಕ್ಷಿಗಳು ಈ ಸಮಯದಲ್ಲಿ ಉತ್ತಮ ಪೂರಕ ಆಹಾರವಾಗಿ ಕಾರ್ಯನಿರ್ವಹಿಸುತ್ತವೆ. ಆರೋಗ್ಯಕರ ಗರಿಗಳ ಬೆಳವಣಿಗೆಯು ಸಮತೋಲಿತ ಪೋಷಣೆಯ ಮೇಲೆ ಅವಲಂಬಿಸಿರುತ್ತದೆ. ಪ್ರತಿಯೊಂದು ಪದಾರ್ಥವು ಇಲ್ಲಿ ಪೂರಕ ಪಾತ್ರವನ್ನು ವಹಿಸುತ್ತದೆ. ಗರಿಗಳ ರಚನೆಗೆ ಅಮೈನೋ ಆಮ್ಲಗಳು, ಶಕ್ತಿಗಾಗಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಒಟ್ಟಾರೆ ಆರೋಗ್ಯಕ್ಕಾಗಿ ಖನಿಜಗಳು. ಸಮತೋಲಿತ ಧಾನ್ಯದ ಮಿಶ್ರಣ, ಶುದ್ಧ ನೀರು ಮತ್ತು ಖನಿಜಗಳೊಂದಿಗೆ ಸರಿಯಾದ ಪ್ರಮಾಣದಲ್ಲಿ ಇವುಗಳನ್ನು ನೀಡಿದಾಗ ಪಾರಿವಾಳಗಳು ಮೃದುವಾದ, ಹೊಳೆಯುವ ಮತ್ತು ಬಲವಾದ ಗರಿಗಳನ್ನು ಹೊಂದಬಹುದು. ಉತ್ತಮ ಪೋಷಣೆಯೇ ಬಲವಾದ ಗರಿಗಳಿಗೆ ಅಡಿಪಾಯ. ಗರಿ ನೋಡಲು ಸರಳವಾಗಿ ಕಂಡರೂ ಇದು ಪ್ರಮುಖವಾಗಿ ಕೆರಾಟಿನ್ನಿಂದ ಮಾಡಲ್ಪಟ್ಟ ಒಂದು ಸಂಕೀರ್ಣ ರಚನೆಯಾಗಿದೆ. ಇದರ ಶಕ್ತಿ, ನಮ್ಯತೆ ಮತ್ತು ಹೊಳಪು ನೇರವಾಗಿ ಸರಿಯಾದ ಪೋಷಣೆಯ ಮೇಲೆ ಅವಲಂಬಿಸಿದೆ. ಗರಿಗಳ ಬೆಳವಣಿಗೆಗೆ ಏನು ಪೂರಕವೆಂಬುದನ್ನು ಅರ್ಥಮಾಡಿಕೊಳ್ಳುವುದು ಪಾರಿವಾಳಗಳನ್ನು ಹೆಚ್ಚು ಆರೋಗ್ಯಕರವಾಗಿ ಮತ್ತು ಬಲಶಾಲಿಯಾಗಿ ಬೆಳೆಸಲು ಸಹಾಯ ಮಾಡುತ್ತದೆ.